ಇರೋ ವಿಚಾರ ಹೇಳಿದ್ರೆ ನಿಮಗೆ ಅನುಕೂಲ. ನೋಡಿ, ನನ್ನಿಂದ ನಿಮ್ಗೆ ಏನಾಗ್ಬೇಕು? ಇಲ್ಲಿ ನನ್ನನ್ನು ಯಾಕೆ ಕರ್ಸಿದ್ದೀರಾ ಅದು ನನ್ ಗೊತ್ತಿಲ್ಲ. ಆ ಕೃಷ್ಣನ್ ಬಗ್ಗೆ ಬಿಟ್ಟು ನನ್ ಏನ್ ಬೇಕಾದ್ರೂ ಕೇಳಿ, ನನ್ ಗೊತ್ತಿರೋಷ್ಟು ಹೇಳ್ತೀನಿ. ನೋಡಿಮ್ಮ, ನಮಗೆ ಆ ಹುಡುಗ ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ಆ ಸತ್ಯಮೂರ್ತಿ ಯಾರು ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಸತ್ಯಮೂರ್ತಿಯ ಹಿರಿಯ ಮೊಮ್ಮಗಳು ಪದ್ಮಿನಿ ನಮ್ಮನೆ ಸೊಸೆ. ಆದ್ರೆ ಅವಳು ಮದುವೆ ಆಗೋಕ್ಕೂ ಮುಂಚೆ ರಾಜೇಶ್ ಅಂತ ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ಲು. ಈ ಕೃಷ್ಣನ ಹಾಗೆ ರಾಜೇಶ್ ಅನ್ನೋಂತ ಆ ಹುಡುಗ ಸತ್ಯಮೂರ್ತಿಯ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ. ದೊಡ್ಡ ಮನೆ ಹುಡುಗಿನ ಪ್ರೀತಿಸ್ತಾ ಇದ್ದಾನ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಸತ್ಯಮೂರ್ತಿ ಹುಡುಗನ ಪಂಚಾಯಿತಿ ಕರೆಸಿ ಅವನ ಮೇಲೆ ಅಪವಾದ ಹೊರಿಸಿ ಊರಿಂದಲೇ ಬಹಿಷ್ಕಾರ ಹಾಕ್ಬಿಟ್ಟ. ಪಾಪ ಆ ಹುಡುಗ ಊರಿಂದ ಆಚೆ ಹೋಗ್ತಾ ಇದ್ದ ಹಾಗೆ ಆ ಸತ್ಯಮೂರ್ತಿ ತನ್ನ ಆಳುಗಳನ್ನ ಕಳಿಸಿ ಅವನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ಬಿಟ್ಟ. ನೋಡಿಮ್ಮ, ಈಗ ಆ ರಾಜೇಶ್ ಜಾಗದಲ್ಲಿ ಕೃಷ್ಣ ಇದ್ದಾನೆ. ಅವನು ಆ ಮನೆ ಹುಡುಗಿ ರುಕ್ಮಿಣಿ ಜೊತೆನಲ್ಲಿ ಸುತ್ತಾಡ್ತಾ ಇದ್ದಾನೆ. ನಾಳೆ ಅವನು ಬೀದಿ ಹೆಣ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವೆಷ್ಟು ಗೋಪ್ಯವಾಗಿ ಇರ್ತೀರೋ ಅಷ್ಟೇ ಗೋಪ್ಯವಾಗಿ ಆ ಕೃಷ್ಣನೂ ಸಾಯೋದು ಗ್ಯಾರಂಟಿ. ಇದು ಈ ಊರಿನಲ್ಲಿ ನಡೆದಿರೋಂಥ ದುರಂತ ಘಟನೆ ಕಣಮ್ಮ. ಇದ್ರ ಬಗ್ಗೆ ನೀವು ಯಾರ ಹತ್ರನೂ ಹೋಗಿ ವಿಚಾರಿಸಿ, ನಿಮಗೆ ನಾನಾ ಥರ ಕತೆಗಳು ಸಿಗತ್ತೆ. ಆದರೆ ಈಗ ನಮ್ಮ ತಂದೆಯವರು ಹೇಳಿದ ವಿಚಾರ ಅಂತೂ ಸತ್ಯ. ನಿಮ್ಮ ಕೃಷ್ಣ ಬೀದಿ ಹೆಣ ಆಗೋದು ನಿಮಗಿಷ್ಟನಾ? ನೋಡಿಮ್ಮ, ನಾವಿರೋದೇ ನಿಮಗೆ ಸಹಾಯ ಮಾಡೋದಕ್ಕೆ. ನಾಳೆ ಒಂದು ಕೊಲೆಯಾಗಿ ಒಬ್ಬ ಮಂತ್ರಿಯಾದ ನಾನು ಏನು ಮಾಡಲಿಲ್ಲ, ಏನು ಆಕ್ಷನ್ ತಗೊಳ್ಳಿಲ್ಲ ಅಂತ ಒಂದು ಮಾತು ಬರಬಾರ್ದು. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಕೃಷ್ಣನ್ನ ಕೊಲೆ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅವನ ಕೈ ಕಾಲು ಕಡಿಸ್ಬಿಡ್ಬೋದು, ಅವನ ಕಣ್ಣನ್ನ ಕೀಳ್ಸ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬಹುದು. ಆ ಸತ್ಯಮೂರ್ತಿ ಕಡೆಯವರಿಂದ ನಿಮಗೇನಾದ್ರೂ ಅನ್ಯಾಯ ಆದ್ರೆ ಕಷ್ಟ ಅನುಭವಿಸೋದು ನೀವು, ನಾವಲ್ಲ. ನೋಡಿಮ್ಮ, ಹೇಳೋಷ್ಟು ಹೇಳಿದೀವಿ. ಇದಕ್ ಮೇಲೆ ನಿಮ್ಮಿಷ್ಟ. ನಿಮಗೆ ತೊಂದರೆ ಕೊಟ್ಟಿರೋದಕ್ಕೆ ಕ್ಷಮೆ ಇರಲಿ. ತಾವಿನ್ ಹೊರಡ್ಬೋದು. ನೋಡಿಮ್ಮ, ಯೋಚನೆ ಮಾಡಬೇಡಿ. ನಿಮಗೆ ಯಾವುದೇ ಸಂದರ್ಭದಲ್ಲೂ ಎಂಥ ಸಹಾಯ ಬೇಕಾದರೂ ನಾನು ಅದನ್ನು ಮಾಡ್ತೀನಿ. ನಮ್ಮ ಹುಡುಗರು ನಂಬರ್ ಕೊಟ್ಟಿರ್ತಾರೆ, ಅದನ್ನ ನೀವು ಭದ್ರವಾಗಿಡ್ಕೊಳ್ಳಿ. ಒಬ್ಬ ಮಂತ್ರಿಯಾಗಿ ಈ ಕ್ಷೇತ್ರದ ಜನರ ಒಳ್ಳೆತನ, ಅವರ ಯೋಗಕ್ಷೇಮ ನೋಡೋ ಜವಾಬ್ದಾರಿ ನಂದು. ಅಂದ್ಹಾಗೆ ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ. ಅದು ಶಾಂತಮ್ಮ. ಓ, ಹೆಸರು ಹೇಳೋಷ್ಟಾದ್ರೂ ನಂಬಿಕೆ ಬಂತಲ್ವಾ? ಸಾಕು ಬಿಡಿ. ಶಾಂತಮ್ಮ, ಈ ಊರು ನೀವು ಅನ್ಕೊಂಡಿರೋಷ್ಟು ಶಾಂತಿಯಿಂದ ಇಲ್ಲ. ಹೋಗ್ರೋ, ಇವರನ್ನ ಹುಷಾರಾಗಿ ಬಿಟ್ಟು ಬನ್ನಿ. ಆಯ್ತು ಬಾಸ್, ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಬನ್ನಿ.
ಯಾಕಿನ್ನು ಮೀನಾಮೇಶ ಎಣಿಸ್ತಿದ್ದೀರಿ? ರಿಬ್ಬನ್ ಕಟ್ ಮಾಡಿ ಹೇಳಿ ಅಂದ್ರೆ. ಕಂಗ್ರ್ಯಾಚುಲೇಷನ್ಸ್ ಅಳಿ ಅಂದ್ರೆ. ಬಂಗಾರು, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗ್ಲಿ ಮಗಳೇ. ಶಿವಾನಿ. ಥ್ಯಾಂಕ್ಸ್ ಅಂಕಲ್. ಸುರಭಿ, ಎಲ್ಲರಿಗೂ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಲ್ಗಾಲಿಟ್ಟು ಒಳಗ್ ನಡಿ. ಇವತ್ತಿಂದ ನೀವೆಲ್ಲ ಹೊಸ ಹೆಜ್ಜೆ ಇಡ್ತಿದ್ದೀರ. ವ್ಯಾಪಾರದ ಉದ್ದೇಶ ಬರೀ ಲಾಭ ಮಾಡ್ಕೊಳ್ಳೋದಾಗಿರಲ್ಲ. ಈ ಸಂಸ್ಥೆ ಒಂದು ಕುಟುಂಬ ಇದ್ದ ಹಾಗೆ. ಇಲ್ಲಿ ರಕ್ತ ಸಂಬಂಧ, ಸ್ನೇಹಕ್ಕಿಂತ ಒಗ್ಗಟ್ಟು ತುಂಬಾ ಮುಖ್ಯ. ನಿಮ್ಮ ಕೋಪಕ್ಕೆ ಎಡೆ ಮಾಡಿ ಕೊಡದೆ ನಿಮ್ಮ ಮನಸ್ತಾಪಗಳನ್ನು ನಿಮ್ಮ ಮನೆಗಳಲ್ಲೇ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಿಮ್ಮ ಈ ಸಂಸ್ಥೆ ಉತ್ತುಂಗಕ್ಕೇರೋದ್ರಲ್ಲಿ ಸಂಶಯನೇ ಇಲ್ಲ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮುಂಬೈಯಲ್ಲಿ 7 ಜನ ಮಹಿಳೆಯರು ಸೇರಿ ಮಾಡಿರ್ತಕ್ಕಂಥ ಹಪ್ಪಳದ ವ್ಯಾಪಾರ ಇವತ್ತು ಇಡೀ ದೇಶದ ಮನೆ ಮಾತಾಗಿದೆ. ಹಾಗೇನೆ ನಿಮ್ಮ ಈ ಸಂಸ್ಥೆ ಆಗಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರೂ ಪ್ರಾಮಾಣಿಕವಾಗಿ ದುಡಿರಿ. ಸೋ ನೈಸ್ ಬಾವಾ. ನಮ್ ಕಂಪ್ನಿ ಓನರ್ ಸುರ್ಬಿ ಅವರು ಒಂದೆರಡು ಮಾತಾಡ್ಲಿ ಇರಿ. ಅಯ್ಯೋ, ನಾನ್ ಕೆಲ್ಸ ಮಾಡ್ತೀನಿ, ಮಾತಾಡೋದಕ್ಕೆಲ್ಲ ಬರಲ್ಲ. ಸುಳ್ಳು. ಸ್ಕೂಲಲ್ಲಿ ಇದ್ದಾಗ ಎಷ್ಟೊಂದು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ನೀನ್ ಪ್ರೈಸ್ ಗೆದ್ದಿಲ್ಲ ಹೇಳು.